ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಒಂದು ಕಳಶವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು, ಹಾಗೆ ಕಳಶದ ಒಂದು ತೆಂಗಿನಕಾಯಿ ಮೊಳಕೆ ಬರಬೇಕು ಅಂದರೆ ನಾವು ಏನೆಲ್ಲ ಮಾಡಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಕಳಶಕ್ಕೆ ಇಟ್ಟಿರುವಂಥ ಕಾಯಿ ಮೊಳಕೆ ಬಂದರೆ ತುಂಬಾ ಒಳ್ಳೆಯದು ಅಂತ ನಾನೊಂದು ವಿಡಿಯೋವನ್ನು ಶೇರ್ ಮಾಡಿದ್ದೆ. ಈಗ ಆ ರೀತಿಯಾಗಿ ಮೊಳಕೆ ಬರೋದಕ್ಕೆ ನಾವು ಏನೆಲ್ಲ ಮಾಡಬೇಕು, ನಮ್ಮ ಮನೆಯಲ್ಲೂ ಮೊಳಕೆ ಬರಬೇಕು ಅಂತ ಎಲ್ಲರಿಗೂ ಸಹ ಪ್ರತಿಯೊಬ್ಬರಿಗೂ ಸಹ ಒಂದು ಆಸೆ, ಒಂದು ಇಷ್ಟ ಇದ್ದೇ ಇರುತ್ತಲ್ವ. ಹಾಗಾಗ್ಬಿಟ್ಟು ನಾವು ಯಾವ ರೀತಿಯಾಗಿರುವಂಥ ಕಾಯಿಯನ್ನು ಇಡಬೇಕು, ಅದು ಮೊಳಕೆ ಬರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಈ ಒಂದು ಮೆಥಡನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲೂ ಸಹ ಒಂದು ಕಳಶಕ್ಕೆ ಇಟ್ಟಿರುವಂಥ ಕಾಯಿ ಖಂಡಿತವಾಗಿಯೂ ಮೊಳಕೆ ಬರುತ್ತೆ ಸ್ನೇಹಿತರೆ. ನೋಡಿ, ನಾನು ಆ ಒಂದು ಮೊದಲು ಏನು ಕಳಶದ ಕಾಯಿ ಮೊಳಕೆ ಬಂದಿತ್ತು ನೋಡಿ, ಅದನ್ನು ನಾನು ಈಗ ಮಣ್ಣಿನಲ್ಲಿ ಹಾಕಿದ್ದೀನಿ, ಅಂದರೆ ಒಂದು ಕವರಲ್ಲಿ ಹಾಕಿದ್ದೆ, ಅದನ್ನು ಸಹ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ. ಈಗ ಹೊಸ ಕಾಯಿಯನ್ನು ಇಟ್ಬಿಟ್ಟು ಹೊಸದಾಗಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಸೊ ಆ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿರುವಂಥ ಕಾಯಿಯನ್ನು ತಗೊಳ್ಳಿ. ಒಂದು ಸ್ವಲ್ಪ ನೀರು ಅಲುಗಾಡ್ತಾ ಇರಬೇಕು. ಈ ಒಂದು ಏನು ನಾರು ಸಿಪ್ಪೆ ಇರುತ್ತೋ ಅದನ್ನು ಪೂರ್ತಿಯಾಗಿ ತೆಗೆಯೋದಕ್ಕೆ ಹೋಗಬೇಡಿ ನೀವು. ಆಮೇಲೆ 3 ಕಣ್ಣು ಕಾಣೋ ರೀತಿಯಲ್ಲೂ ಸಹ ಅದನ್ನು ಒಂದು ಜುಟ್ಟು ಅಂತ ಹೇಳ್ತೀವಿ, ಅಥವಾ ನಾರು ಅಂತ ಏನು ಹೇಳ್ತೀವಿ, ಇದನ್ನು ತೆಗೆಯೋದಕ್ಕೆ ಹೋಗಬೇಡಿ. ಪೂರ್ತಿ ಪ್ರಮಾಣದಲ್ಲಿ ತೆಗಿಬಾರ್ದು. ಈ ರೀತಿಯಲ್ಲೇ ಇರಬೇಕು. ಚೆನ್ನಾಗಿರುವಂಥ ಕಾಯಿಯನ್ನು ನೋಡಿ ತಗೊಳ್ಳಿ. ನೀರು ಕಡಿಮೆ ಇರುವಂಥದ್ದು ಅಥವಾ ನೀರು ಬತ್ತಿರುವಂಥದ್ದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಏಕೆಂದರೆ ಅದು ಬಿರಿ ಬರುವಂತಹ ಸಾಧ್ಯತೆ ಇರುತ್ತದೆ, ಅಂದರೆ ಸೀಳುವಂತಹ ಸಾಧ್ಯತೆ ಇರುತ್ತದೆ. ಹಾಗಾಗಿಬಿಟ್ಟು ಚೆನ್ನಾಗಿ ತುಂಬಿ ನಾವು ಅಲುಗಾಡಿಸಿದಾಗ ನೀರು ಅಲುಗಾಡ್ತಾ ಇರಬೇಕು. ಆ ರೀತಿಯಾಗಿರುವಂತಹ ಒಂದು ಚೆನ್ನಾಗಿರುವಂತಹ ಕಾಯಿಯನ್ನು ತಗೊಳ್ಳಿ. ಆ ಒಂದು ಕಾಯಿಯನ್ನು ತಗೊಂಡು ನೋಡಿ, ಅದನ್ನು ನಾನು ಏನು ನೀರಲ್ಲಿ ನೆನೆಸೋದು ಅಥವಾ ಏನನ್ನೂ ಸಹ ಮಾಡಿಲ್ಲ. ಕಾಯಿಯನ್ನು ತಗೊಂಡು ಹಾಗೆ ಜಸ್ಟ್ ನೀರಲ್ಲಿ ತೊಳೆದಿದ್ದೀನಿ ಅಷ್ಟೇ ನಾನು. ಅದಕ್ಕೆ ಈಗ ಅರಿಶಿನ ಕುಂಕುಮವನ್ನು ನಾನು ಎಲ್ಲನೂ ಸಹ ವಿಭೂತಿ ಅರಿಶಿನ ಕುಂಕುಮವನ್ನು ಧರಿಸಿ, ನಾನೀಗ ನೋಡಿ ವೀಳ್ಯದೆಲೆಯನ್ನು ತೊಗೊಂಡಿದ್ದೀನಿ. 5 ವೀಳ್ಯದೆಲೆ ತೊಗೋಬೋದು ಅಥವಾ 3 ವೀಳ್ಯದೆಲೆ ತೊಗೋಬೋದು. ವೀಳ್ಯದೆಲೆಯನ್ನು ಇಟ್ಟರೆ ಕಳಶಕ್ಕೆ ತುಂಬಾ ಒಳ್ಳೆಯದು. ಅಥವಾ ನಾವು ಒಂದು ವೇಳೆ ಏನಾದರೂ ನಮ್ಮ ಎಮರ್ಜೆನ್ಸಿ ವೀಳ್ಯದೆಲೆ ಇಲ್ಲ ಅಂದರೆ ಬೇರೆ ಒಂದು ಹಲಸಿನ ಎಲೆ ಆ ಥರ ಇದ್ರೂ ಸಹ ನಾವು ಒಂದು ಇಡ್ಬೋದು. ಈ ರೀತಿಯಲ್ಲಿ ನಾನೀಗ 5 ವೀಳ್ಯದೆಲೆನ ಇಡ್ತಾ ಇದ್ದೀನಿ. ಈ ವೀಳ್ಯದೆಲೆ ನಮ್ಮ ಮನೆಯ ಹತ್ರನೇ ಬಳ್ಳಿಯಲ್ಲಿ ಬೆಳೆದಿರುವಂತಹ ಎಲೆಗಳು. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಚಿಕ್ಕ ಸೈಜಿನಲ್ಲಿ ಇದ್ದಾವೆ ಇವು. ಇನ್ನೂ ಒಂದು ಸ್ವಲ್ಪ ಚಿಕ್ಕವು ಇದ್ದಾವೆ. ನಾನು ಪೂಜೆಗೆಲ್ಲ ಕಿತ್ತಿದ್ದೆ ನೋಡಿ, ಹಾಗಾಗಿಬಿಟ್ಟು ಪೂಜೆಗೆ ತೊಗೊಂಡಿದ್ದೆ. ಈಗ ನೋಡಿ, ಈ ರೀತಿಯಲ್ಲಿ ತುಂಬ ನೀರನ್ನು ಹಾಕಿಬಿಟ್ಟು ನಾನು ಈ ರೀತಿ ಕಾಯಿಯನ್ನು ಇಡ್ತಾ ಇದ್ದೀನಿ. ಈ ರೀತಿ ಕಾಯಿಯನ್ನು ಇಟ್ಟ ಮೇಲೆ ನಾವು ಏನು ಮಾಡಬೇಕು ಅಂದರೆ ಪದೇ ಪದೇ ಕಾಯಿಯನ್ನು ಚೇಂಜ್ ಮಾಡಬಾರ್ದು. ಇದೊಂದೇ ಕಾಯಿಯನ್ನು ಇಡಬೇಕು ನಾವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೋಬೇಕು. ಎಲ್ಲ ರೀತಿಯಿಂದಲೂ ಸಹ ಒಳ್ಳೆಯದಾಗಲಿ, ಇದರಲ್ಲೂ ಮೊಳಕೆ ಬರಲಿ, ನಮ್ಮ ಕಷ್ಟಗಳೆಲ್ಲವೂ ಸಹ, ನಮಗೆ ಏನೇ ಒಂದು ಕಷ್ಟ ಇದ್ದರೂ ಸಹ ಪರಿಹಾರ ಆಗಲಿ ಎಂದು ತಾಯಿ ಲಕ್ಷ್ಮೀ ಮಾತೆ, ನಮ್ಮ ವಿಘ್ನೇಶ್ವರ, ನಮ್ಮ ಮನೆ ದೇವರಲ್ಲಿ ನಾವು ಸಂಕಲ್ಪವನ್ನು ಮಾಡ್ಕೊಂಡು ಪ್ರತಿಷ್ಠಾಪನೆಯನ್ನು ಮಾಡಬೇಕು ನಾನೀಗ ನೋಡಿ, ಈ ಒಂದು ಲಕ್ಷ್ಮಿಯ ಒಂದು ಮುಖ ಪದ್ಮನೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಇದ್ದರೆ ಇಡಿ, ಇಲ್ಲಾಂದ್ರೆ ಇಲ್ಲ. ಕೆಲವೊಬ್ಬರು ಮನೆಯಲ್ಲಿ ಪದ್ಧತಿ ಇರುತ್ತೆ, ಕೆಲವೊಬ್ಬರು ಮನೆಯಲ್ಲಿ ಪದ್ಧತಿ ಇರೋದಿಲ್ಲ. ಪದ್ಧತಿ ಇರುವಂತಹವರು ಈ ರೀತಿಯಲ್ಲಿ ಇದು ಮಾಡಿ. ಈ ರೀತಿಯಲ್ಲಿ ನಾವು ಒಂದು ಚೆನ್ನಾಗಿರುವಂಥ ಕಾಯಿಯನ್ನು ತಗೋಬೇಕು. ಪದೇ ಪದೇ ಚೇಂಜ್ ಮಾಡೋದಕ್ಕೆ ಹೋಗಬಾರ್ದು. ನಾವು 15 ದಿನಕ್ಕೆ ಒಂದು ಸಾರಿ ಈ ಒಂದು ಬಿಂದಿಗೆಯಲ್ಲಿರುವಂತಹ ನೀರನ್ನು ನಾವು ಚೇಂಜ್ ಮಾಡಬೇಕು. ಇದರಲ್ಲಿರುವಂಥ ನೀರನ್ನು ತೆಗೆದು ಮತ್ತೆ ತೊಳೆದು ಮತ್ತೆ ಬೇರೆ ನೀರನ್ನು ಮತ್ತೆ ಇದೇ ರೀತಿಯಲ್ಲಿ ನಾವು ಇಡಬೇಕು. 15 ದಿನಕ್ಕೆ ಒಂದು ಸಾರಿ ನೀವು ಚೇಂಜನ್ನು ಮಾಡಿ. ನೀರು ಮತ್ತು ಅಕಸ್ಮಾತ್ ಏನಾದರೂ ವೀಳ್ಯದೆಲೆ ಬಾಡಿತಪ್ಪ ಅಥವಾ ಕೆಂಪಾಗಿತ್ತು, ಒಂದು ವಾರಕ್ಕೆ, 2 ದಿನಕ್ಕೆ, 3 ದಿನಕ್ಕೆ ಅಥವಾ ಒಂದು ವಾರಕ್ಕೆ ಅಂದರೆ ಆ ವೀಳ್ಯದೆಲೆನ ಚೇಂಜ್ ಮಾಡಿ. ಅದರ ಒಳಗಡೆ ಇರುವಂಥ ನೀರನ್ನು 15 ದಿನಕ್ಕೆ ಒಂದು ಸಾರಿ ಚೇಂಜ್ ಮಾಡಿ. ನಾನು ಅದೇ ರೀತಿಯಲ್ಲೇ ಮಾಡೋದು. ಕಾಯಿಯನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ. ಹಾಗೆ ನಾವು ನೋಡ್ತಾ ಇರಬೇಕು ಪೂಜೆ ಮಾಡುವಾಗ ಅದನ್ನು. ಏಕೆ ಅಂದರೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಕಾಯಿ ಏನು ಬಿರಿ ಬರುವಂಥ ಚಾನ್ಸ್ ಇರುತ್ತೆ, ಕಾಯಿ ಸೀಳುವಂಥ ಚಾನ್ಸು, ಅಥವಾ ಒಂದೊಂದು ಸಾರಿ ಸೀಳಿಬಿಟ್ಟು ಅದು ಕಾಯಿ ಅದರೊಳಗಡೆ ಗಾಳಿ ಎಲ್ಲ ಹೋಗಿ ಕಪ್ಪಾಗಿ ಕೊಳೆಯೋ ಥರ ಆಗಿರುತ್ತೆ ಕಾಯಿ. ಆ ರೀತಿಯಲ್ಲಿ ಆದರೆ ಖಂಡಿತವಾಗಿಯೂ ಚೇಂಜನ್ನು ಮಾಡಿ ನೀವು ಕಾಯಿಯನ್ನು. ಆ ರೀತಿ ಎಲ್ಲ ಏನೂ ಆಗಿಲ್ಲಪ್ಪ ಅಂದರೆ ಹಾಗೆ ಅದೇ ಕಾಯಿಯನ್ನು ಇಡಿ. ಆಮೇಲೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆ ಕಾಯಿಯ ಮೇಲ್ಗಡೆ ಒಂದು ಸ್ವಲ್ಪನೇ ನಾವೇನು ಮಡಿ ನೀರನ್ನು ತೊಗೊಂಡಿರ್ತೀವಿ ನೋಡಿ ಪೂಜೆಗೆ ಅಂತ, ಆ ನೀರನ್ನು ಒಂದು ಸ್ವಲ್ಪ ಒಂದು 2-3 ಚಮಚದಷ್ಟು ನೀರನ್ನು ಮೇಲ್ಗಡೆ ಹಾಕಿ, ಆ ಜುಟ್ಟು ಏನಿರುತ್ತೋ ಅದ್ರ ಮೇಲ್ಗಡೆ ಪ್ರತಿನಿತ್ಯ ಹಾಕ್ತಾ ಇರಿ. ಈ ರೀತಿಯಲ್ಲಿ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಸಹ ನಿಮ್ಮ ಮನೆಯಲ್ಲೂ ಸಹ ಒಂದು ಕಾಯಿ ಅನ್ನುವಂಥದ್ದು ಮೊಳಕೆ ಬರುತ್ತದೆ. ಕಾಯಿ ಮೊಳಕೆ ಬಂದರೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಅಂತ ನಾನು ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಒಂದು
ನಮ್ಮ ಮನೆಯಲ್ಲಿ ಎಂಥದೇ ಕಷ್ಟಗಳಿದ್ರೂ ಸಹ ಅವು ಒಂದು ಪರಿಹಾರ ಆಗ್ತವೆ. ಆಮೇಲೆ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಆಗ ಒಂದು ಕಾಯಿ ಅನ್ನುವಂಥದ್ದು ಮೊಳಕೆ ಬರೋದಿಲ್ಲ. ಹಾಗಾಗಿಬಿಟ್ಟು ಮನೆಯಲ್ಲಿ ವಾತಾವರಣ ಚೆನ್ನಾಗಿದೆ, ಪಾಸಿಟಿವ್ ಎನರ್ಜಿ ಇದೆ, ಒಂದು ನಕಾರಾತ್ಮಕ ಶಕ್ತಿ ಇಲ್ಲ, ಒಂದು ದೈವ ಶಕ್ತಿ ಇದೆ ಅಂತ ಅನ್ನುವಾಗ ನಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಕಾಯಿ ಮೊಳಕೆ ಬರುತ್ತದೆ. ಈ ಒಂದು ಕಾಯಿ ಅನ್ನೋಂಥದ್ದು ಒಂದು 2-3 ತಿಂಗಳಲ್ಲಿ ಮೊಳಕೆ ಬಂತಂದರೆ ಅದು ತುಂಬಾ ಒಳ್ಳೆಯದು. ಹಣಕಾಸಿನ ಸಮಸ್ಯೆನೂ ಸಹ ನಿವಾರಣೆಯಾಗುತ್ತದೆ. ನಮ್ಮ ಮನೆಯಲ್ಲಿ ಏನೇ ಒಂದು ಇಷ್ಟಾರ್ಥಗಳಿದ್ರೂ ಸಹ ಅವು ನೆರವೇರ್ತವೆ ಅಂತ ಹೇಳ್ಬೋದು. ಈ ಒಂದು ಕಾಯಿ 2-3 ತಿಂಗಳು ಒಳಗಡೆನೇ ಮೊಳಕೆ ಬಂದರೆ ತುಂಬಾ ಒಳ್ಳೆಯದು. ಆದರೆ ಕಾಯಿ ಏನೂ ಆಗಿಲ್ಲಪ್ಪ ಚೆನ್ನಾಗಿದೆ ಅಂದರೆ ಖಂಡಿತವಾಗಿಯೂ ಚೇಂಜ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಒಂದು 3 ತಿಂಗಳು ಅಥವಾ 4 ತಿಂಗಳಿಗಾದ್ರೂ ಖಂಡಿತವಾಗಿಯೂ ಮೊಳಕೆ ಬಂದೇ ಬರ್ತದೆ ಸ್ನೇಹಿತರೆ ಕಾಯಿ ಅಂತ ಹೇಳ್ತಾ, ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ಮೆಥಡನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲೂ ಸಹ ಕಳಶದ ಕಾಯಿ ಮೊಳಕೆ ಬರುತ್ತದೆ. ನಿಮ್ಮ ಮನೆಯಲ್ಲೂ ಸಹ ಆ, ದೈವಶಕ್ತಿ ನೆಲೆಸಿ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.